ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದ ಬಗ್ಗೆ ನಿಮ್ಗಳಿಗೆ ಮಾಹಿತಿ ಹಾಗೂ ಈ ಒಂದು ಸಿನಿಮಾದ ಟೆಕ್ನಿಕಲ್ ರಿವ್ಯೂ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತೊಂದು OTTಗೆ ಕಾಲಿಟ್ಟಿರುವ ಖಾನ್ ಸಿಟಿ ಎಂಬ ಒಂದು ಸಿನಿಮಾದ ಬಗ್ಗೆ ಮತ್ತು ಈ ಒಂದು ಸಿನಿಮಾ ಕತೆ ಏನು, ಕತೆ ಒಳಗಡೆ ಪ್ರತಿ ಒಂದೊಂದು ಪಾತ್ರಗಳ ಪರಿಚಯ ಯಾವುದು, ಆ ಒಂದು ಪಾತ್ರಗಳು ಯಾವ ರೀತಿ ಹೇಗೆಲ್ಲ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಇವತ್ತಿನ ಒಂದು ರಿವ್ಯೂ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗಳಿಗೆ ಖಾನ್ ಸಿಟಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೀವು ಕಂಪ್ಲೀಟಾಗಿ ಈ ಒಂದು ಮೂವಿ ರಿವ್ಯೂ ವಿಡಿಯೋ ನೋಡಿ, ಹಾಗೆ ಕಂಟೆಂಟ್ ಇಷ್ಟವಾಗಿದ್ದರೆ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಖಾನ್ ಸಿಟಿಯ ಸಿನಿಮಾದ ಕಂಟೆಂಟ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಸಿನಿಮಾ ಒಂದು ಖಾನ್ ಸಿಟಿ 2026 ಥಿಯೇಟರ್ಗಳಿಗೆ ರಿಲೀಸ್ ಆಗಿ ಇವಾಗ ಈ ಸಿನಿಮಾ OTTಗೆ ಕೂಡ ಕಾಲಿಟ್ಟಿದೆ. ಹೌದು, ಈ ಒಂದು ಸಿನಿಮಾ ತಮಿಳು ಇಂಡಸ್ಟ್ರಿಯ ಒಂದು ಪ್ರಮುಖ ಸಿನಿಮಾವಾಗಿದ್ದರೂ ಕೂಡ ನೆಟ್ಫ್ಲಿಕ್ಸಲ್ಲಿ ನಿಮಗೆ ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತದೆ. ಹೌದು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದುಲ್ಕರ್ ಸಲ್ಮಾನ್ ಅವರೊಂದು ಮನಿ ಹಾಸ್ಟಿಂಗ್ ಸಿನಿಮಾ ಬಂದಿತ್ತು, ಅದು ಲಕ್ಕಿ ಭಾಸ್ಕರ್ ಅಂತ. ಸೊ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ದುಡ್ಡು ಹೇಗೆ ಮಾಡಬೇಕು, ದುಡ್ಡು ಯಾವ ರೀತಿ ಸ್ಕ್ಯಾಮ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಕ್ರೈಮ್ ಸಿನಿಮಾವಾಗಿರುವ ಖಾನ್ ಸಿಟಿ ಒಂದು ಒಳ್ಳೆ ಬೆಸ್ಟ್ ಸ್ಕ್ರೀನ್ ಪ್ಲೇ, ಕತೆ ಹೇಳುವಂಥ ರೀತಿ, ಆ ಒಂದು ಎಲಿಮೆಂಟ್ಸ್ ಎಲ್ಲವೂ ಕೂಡ ಸಖತ್ತಾಗಿ ಯೂನಿಕ್ ಆಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಸೊ ಹಾಗೆ ಈ ಒಂದು ಸಿನಿಮಾ ಪ್ರಮುಖವಾಗಿ ಒಂದು ಮಲ್ಟಿಪಲ್ ಲ್ಯಾಂಗ್ವೇಜ್ಗಳಿಗೆ ಡಬ್ಬಿಂಗ್ ಆಗಿದೆ. ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂನಲ್ಲಿ ಕೂಡ ಸುಮಾರು 5 ಭಾಷೆಗಳಲ್ಲಿ ಈ ಸಿನಿಮಾ ಡಬ್ಬಿಂಗ್ ಮಾಡಿ ಬಿಡುಗಡೆ ಮಾಡಿದರೆ ನಿಮ್ಗಳಿಗೆ ಒಂದು ಮನಿ ಹಂಟಿಂಗ್ ಆಗ್ಬೋದು, ಮನಿ ಸ್ಕ್ಯಾಮ್ ಮಾಡುವಂಥ ಸಿನಿಮಾಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನೀವು ಈ ಒಂದು ಸಿನಿಮಾ ಕಣ್ಣು ಬಿಟ್ಟು ಈಸಿಯಾಗಿ ಅರ್ಥ ಮಾಡಿಕೊಂಡು ನೋಡಬಹುದು ಸ್ನೇಹಿತರೆ. ಸೊ ಹಾಗೆ ಜೂನ್ 26, 2026 ಬಿಡುಗಡೆ ಆಗಿರುವ ಈ ಸಿನಿಮಾ ಒಂದು ಒಳ್ಳೆ ಬೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿದೆ. ಈ ಒಂದು ಸಿನಿಮಾದ ಕತೆಗಾರರು ಯಾರು, ಸಿನಿಮಾದ ಡೈರೆಕ್ಷನ್, ಸಿನಿಮಾದ ಕತೆ ಬಗ್ಗೆ ನೋಡಿದರೆ ಈ ಒಂದು ಸಿನಿಮಾದ ಪ್ರಮುಖವಾಗಿ ಡೈರೆಕ್ಷನ್ ಕಡೆ ಬಂದರೆ ಹರೀಶ್ ದುರೈ ರಾಜ್ ಅವರು ಈ ಸಿನಿಮಾದ ಕಂಪ್ಲೀಟ್ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದು ಮತ್ತು ಇವರೇ ಕೂಡ ಈ ಸಿನಿಮಾ ಕಥೆಯಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ. ಏಕೆಂದರೆ ಒಂದು ಸಿನಿಮಾಗೆ ಮೇನ್ ಕಂಟೆಂಟ್ ಏನು, ಆ ಒಂದು ಕಂಟೆಂಟ್ ಹೇಗೆ ಜನಗಳೇ ಅರ್ಥ ಮಾಡಿಸಬೇಕು, ಇವಾಗಿನ ಒಂದು ಜನ್ರೇಷನ್ಗಳಿಗೆ ಅಂದರೆ ಇವಾಗಿನ AI ಟೆಕ್ನಾಲಜಿ ಹೊಂದಿರುವಂಥ ಜನಗಳಿಗೆ ಒಂದು ಮನಿ ಹಂಟಿಂಗ್ ಸಿನಿಮಾ ಹೇಗೆ, ಮನಿ ಸ್ಕ್ಯಾಮ್ ಮಾಡಿಸುವಂಥ ಸಿನಿಮಾ ಹೇಗೆ ನಾವು ಅರ್ಥ ಮಾಡಿಸಬೇಕೆಂಬ ಒಂದು ಅನಾಲಿಸಿಸ್, ಆ ಒಂದು ಮಾಹಿತಿಯನ್ನು ಚೆನ್ನಾಗಿ ಸಿನಿಮಾದಲ್ಲಿ ಇವರು ತೋರಿಸಿ ಕೊಟ್ಟಿದ್ದಾರೆ. ಹಾಗೆ ನಿರ್ಮಾಣ ಕಡೆ ಬಂದರೆ ಹರೀಶ್ ದುರೈ ರಾಜ್ ಅವರನ್ನೇ ಈ ಸಿನಿಮಾ ಕಂಪ್ಲೀಟ್ ಕಥೆಯ ರೈಟಿಂಗ್ ಆಗ್ಬೋದು, ಡೈರೆಕ್ಷನ್, ಅದರ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಕಾಣಿಸುವಂಥ ಪ್ರಮುಖ ಪಾತ್ರಗಳು ಅರ್ಜುನ್ ದಾಸ್ ಅವರು ನಿಮ್ಗಳಿಗೆ ಗೊತ್ತಿರುತ್ತೆ, ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡ್ತಾ ಇದ್ರು. ಇವಾಗ ಇವರೇ ಕೂಡ ಒಂದು ಲೀಡ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಪಾತ್ರ ಮಾಡಿದರೆ ಆ ಒಂದು ಪಾತ್ರ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್, ಅವರ ಲುಕ್, ಒಂದು ಒಳ್ಳೆ ಇನ್ವೆಸ್ಟೆಂಟ್ ಇರುವಂಥ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂಥ ಒಬ್ಬ ಯುವಕನ ಕತೆ, ಅಲ್ಲಿ ಅವರಿಗೆ ದುಡ್ಡಿನ ಅವಶ್ಯಕತೆ ಯಾವ ರೀತಿ ಹೇಗೆಲ್ಲ ಮುಖ್ಯ ಆಗುತ್ತೆ ಅಂಥ ಒಂದು ಟೈಮ್ನಲ್ಲಿ ಒಂದು ಮಿಷಿನಲ್ಲಿ ದುಡ್ಡು ಬರ್ತಾ ಇದ್ರೆ ಲೈಫ್ ಹೇಗೆಲ್ಲ ಮಜ್ಜವಾಗಿರುತ್ತೆ ಮತ್ತು ಹೇಗೆಲ್ಲ ರಿಸ್ಕಿಗೆ ಒಳಗಾಗುತ್ತೆ ಅಂತ ನೀವು ಸಿನಿಮಾ ನೋಡಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಸೊ ಇದರಲ್ಲಿ ಅವರಿಗೆ ಸಪೋರ್ಟಿಂಗ್ ಪಾತ್ರಗಳು ಯೋಗಿ ಬಾಬು ಅವರೊಂದು ಕಾಂಬಿನೇಷನ್ ಎಂಬುದು, ಅವರ ಒಂದು ಕಾಮಿಡಿ ಸೆನ್ಸ್, ಅವರಿಗೆ ಕೊಟ್ಟಂಥ ಪಾತ್ರ, ಆ ಒಂದು ಎಲಿಮೆಂಟ್ ಯೂನಿಕ್ ಆಗಿನೇ ವರ್ಕ್ ಆಗಿದೆ. ಆದರೆ ಇನ್ನೂ ಸ್ವಲ್ಪ ಕಥೆಯಲ್ಲಿ ಬೆಟರ್, ಕತೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿದ್ರೆ ಇನ್ನೂ ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟ್ ಅಥವಾ ಒಂದು ಒಳ್ಳೆ ಹುಮ್ಮಸ್ಸು ಬರ್ತಾ ಇತ್ತು. ಆದರೆ ಸಿನಿಮಾ ನೋಡುವಾಗ ಕೆಲವೊಂದಿಷ್ಟು
ಪಾತ್ರಗಳ ಅವಶ್ಯಕತೆ ಇರಲ್ಲ, ಬಟ್ ಅದನ್ನು ಸಪೋರ್ಟಿಂಗ್ ರೋಲ್ ಆಗಿ ಈ ಸಿನಿಮಾಗೆ ಪಾತ್ರವನ್ನು ಬರೆದಿದ್ದಾರೆ ಸಿನಿಮಾದ ಕತೆಗಾರರು. ಸೊ ಹಾಗೆ ಯೋಗಿ ಬಾಬು ಅವ್ರ ಜೊತೆಗೆ ಅಣ್ಣಾ ಬೆನ್ ಅವರು ಕೂಡ ಈ ಒಂದು ಸಿನಿಮಾಗೆ ಒಂದು ಸಣ್ಣ ಪಾತ್ರದೊಂದಿಗೆ ಅವರ ಒಂದು ಕೊಟ್ಟಂತ ರೋಲ್, ಅವರ ಪರ್ಫಾರ್ಮೆನ್ಸ್ ಸ್ಕ್ರೀನ್ಗೆ ಅಚ್ಚುಕಟ್ಟಾಗಿಯೇ ವರ್ಕ್ ಆಗಿದೆ. ಸೊ ಹಾಗೆ ಇವುಗಳ ಆದ ನಂತರ ಸಿನಿಮಾಗೆ ಪ್ರಮುಖವಾಗಿ ಬೇಕಾಗಿದ್ದು ಕ್ಯಾಮ್ರಾ ವರ್ಕ್. ಅರವಿಂದ್ ವಿಶ್ವನಾಥನ್ ಅವರು ಸಿನಿಮಾಗೆ ಒಬ್ಬ ಕ್ಯಾಮ್ರಾಮೇನ್ ಆಗಿ ಬೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ತೋರಿಸುವಂಥ ಆ್ಯಂಗಲ್ಸ್ ಆಗುವುದು, ಅಲ್ಲಿ ಬರುವಂಥ ಪಾತ್ರಗಳ ಪರಿಚಯ ಮಾಡಿಸುವ ಇಂಟ್ರೋ ಆಗುವುದು ಸಖತ್ತಾಗಿಯೇ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ, ಮಾಡಲಾಗಿದೆ. ಸೊ ಹಾಗೆ ಈ ಒಂದು ಸಿನಿಮಾ ಎಡಿಟರ್ ಬಗ್ಗೆ ಕೂಡ ಮಾತನಾಡಬೇಕು. ಅಂದರೆ ಈ ಒಂದು ಸಿನಿಮಾ ಕಂಪ್ಲೀಟ್ ಅಂದರೆ ಕ್ಲೈಮ್ಯಾಕ್ಸ್ ಆಗುವುದು, ಸ್ಟಾರ್ಟಿಂಗ್ ಇಂಟ್ರೋದಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ಬರುವಂತಹ ಒಂದು ಎಂಡಿಂಗ್ವರೆಗೂ ಅರುಲ್ ಮೋಸೆಸ್ ಅವರು ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವುಗಳಿಗೆ ಸಿನಿಮಾಗಳಿಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೌದು, ಮೇನ್ ಸಾಂಗ್ಸ್ಗಳು ಕೂಡ ಮುಖ್ಯವಾಗುತ್ತದೆ. ಏಕೆಂದರೆ ಒಂದು ಸಸ್ಪೆನ್ಸ್, ಒಂದು ಕ್ರೈಮ್ ಬೇಸಿಸ್ ಮೇಲೆ ರೆಡಿ ಆಗಿರುವ ಈ ಸಿನಿಮಾಗೆ ಒಂದು ಮ್ಯೂಸಿಕ್ ಕೂಡ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಜನಗಳಿಗೆ ಇಂಟ್ರೆಸ್ಟ್ ಆಗೋದು, ಆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವ ಜಾಗದಲ್ಲಿ ಮ್ಯೂಸಿಕ್ ಕೂಡ ತುಂಬ ಹೆಲ್ಪ್ ಮಾಡುತ್ತದೆ. ಸೀನ್ ರೋಲ್ಡನ್ ಅವರು ಈ ಒಂದು ಮ್ಯೂಸಿಕಲ್ ಕೆಲಸ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾಗೆ. ಸೊ ಹಾಗೆ ಕಂಪ್ನಿ ಮತ್ತು ಪ್ರೊಡಕ್ಷನ್ ಬಗ್ಗೆ ಮಾಡಿದರೆ ಪವರ್ ಹೌಸ್ ಪಿಕ್ಚರ್ಸ್, ಮಾಲಿ ಮತ್ತು ಮೌನಿ ಮೂವೀಸ್ ಮೇಕರ್ಸ್, ಕ್ಲೌಡ್ ಸ್ಟುಡಿಯೋಸ್, ಸಿಲ್ವರ್ ಟ್ರೀ ಸ್ಟುಡಿಯೋಸ್ ಅವರ ಒಂದು ಕಂಪ್ನಿ ಬ್ಯಾನರ್ನಲ್ಲಿ ಕಾನ್ ಸಿಟಿ ಕಂಪ್ಲೀಟಾಗಿ ರೆಡಿಯಾಗಿ ಮತ್ತು ಪ್ರೊಡಕ್ಷನ್ ಆಗಿ ಎಲ್ಲ ರೀತಿ ಕಂಪ್ಲೀಟಾಗಿ ವರ್ಕ್ ಆಗಿದೆ ಸ್ನೇಹಿತರೆ. ಸೊ ಹಾಗೆ ಈ ಒಂದು ಸಿನಿಮಾ 26 ಜೂನ್ 2026 ಅಂದು ವರ್ಲ್ಡ್ ವೈಡ್ ಮಲ್ಟಿಪಲ್ ಲ್ಯಾಂಗ್ವೇಜ್ದೊಂದಿಗೆ ಈ ಸಿನಿಮಾ ಬಿಡುಗಡೆ ಆಗಿ ಇವಾಗ ನೆಟ್ಫ್ಲಿಕ್ಸ್ ಎಂಬ ಒಂದು OTT ಪ್ಲಾಟ್ಫಾರ್ಮ್ಗೆ ಕೂಡ ಈ ಸಿನಿಮಾ ಕಾಲಿಟ್ಟಿದೆ. ಸೊ ಈ ಸಿನಿಮಾ ಒಂದು ಬೆಸ್ಟ್ ಸಸ್ಪೆನ್ಸ್, ಒಂದು ಕ್ರೈಮ್ ಓರಿಯೆಂಟೆಡ್ ಸಿನಿಮಾವಾದ ಕಾರಣ ಖಂಡಿತ ನಿಮ್ಗಳಿಗೆ ಈ ಸಿನಿಮಾ ಇಷ್ಟ ಆಗುತ್ತದೆ. ಏಕೆಂದರೆ 2 hour ಮೇಲೆ ಈ ಸಿನಿಮಾದ ಡ್ಯೂರೇಷನ್ ಇದ್ದ ಕಾರಣ ಒಂದು ಒಳ್ಳೆ ಇಂಟ್ರೆಸ್ಟ್ ಅಥವಾ ಒಂದು ಒಳ್ಳೆ ಫೀಲ್, ಈ ರೀತಿ ಇವಾಗಿನ ಕಾಲದಲ್ಲಿ ಈ ರೀತಿನೂ ಹೀಗೆಲ್ಲ ಸ್ಕ್ಯಾಮ್ ಮಾಡ್ತಾರಂತ ನೀವು ಸಿನಿಮಾ ನೋಡಬೇಕು. ಒಂದು ಒಳ್ಳೆ ಬೆಸ್ಟ್ ಒಂದು ಕಮರ್ಷಿಯಲ್ ಸಿನಿಮಾವಾಗಿದೆ. ಅಲ್ಲಿ ಬರುವಂಥ ಪ್ರತಿಯೊಂದೊಂದು ಪಾತ್ರಗಳ ಅವರು ಹೇಳುವಂಥ ಕತೆ ಆಗ್ಬೋದು, ಫ್ಲ್ಯಾಶ್ ಬ್ಯಾಕಲ್ಲಿ ಅವರು ಮಾಡುವಂಥ ವರ್ಕ್ ಹೇಗೆಲ್ಲ ಇತ್ತು, ಅದು ಯಾವ ರೀತಿ ಪ್ರೆಸೆಂಟ್ ಡೇಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆ ನಂತರ ವೇಲಿಯನ್ಸ್ಗಳು ಎಂಟ್ರಿ ಆದಾಗ ಸಿನಿಮಾದ ಕತೆ ಬೇರೆ ರೀತಿದು ತಿರುವು ಕೂಡ ಪಡೆದುಕೊಳ್ಳುತ್ತದೆ. ಸೊ ಇವನ್ನೆಲ್ಲವನ್ನು ನೀವು ಸಿನಿಮಾದು ನೋಡಬೇಕು, ತುಂಬ ಮಜವಾಗಿ ಇರುತ್ತದೆ ಸಿನಿಮಾದಲ್ಲಿ. ಸೊ ಹಾಗೆ ಒಂದು ಒಳ್ಳೆ ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಯಾಕಂದರೆ ಮನಿ ಹಂಟಿಂಗ್ ಸಿನಿಮಾ ಬರೋದು ತುಂಬಾ ಕಡಿಮೆ ಆಗಿದೆ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ. ಇವಾಗಿನ ಕಾಲದಲ್ಲಿ ಲವ್ ಸ್ಟೋರಿ, ಕ್ರೈಮ್, ಆ್ಯಕ್ಷನ್, ಫ್ಯಾಮಿಲಿ ಡ್ರಾಮಾಗಳ ಸಿನಿಮಾಗಳ ನಡುವೆ ಕಾನ್ ಸಿಟಿ ಎಂಬುದು ಒಂದು ಬೆಸ್ಟ್ ಸಿನಿಮಾವಾಗಿ ಪ್ರಮುಖವಾಗಿ ಇದು ನೆಟ್ಫ್ಲಿಕ್ಸಲ್ಲಿ ಪ್ರೆಸೆಂಟ್ ಒಂದು ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಕಾನ್ ಸಿಟಿ ಎಂಬ ಒಂದು ಸಣ್ಣದಾಗಿ ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ ನಿಮ್ಗಳಿಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಆನ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.